ಬ್ಲಾಕ್ ಮಾಡಿ. ಸಂಬಂಧಿಕರು, ಸ್ನೇಹಿತರು, ಆಪ್ತರು ಅಥವಾ ಯಾವುದೇ ಮಹಾನ್ ವ್ಯಕ್ತಿಯಾಗಿರಲಿ, ಒಮ್ಮೆ ಅವರಿಂದ ನಿಮಗೆ ಕಸಿವಿಸಿ ಅಥವಾ ಅಶಾಂತಿ ಆಗುತ್ತಿದೆ ಎಂದು ಗೊತ್ತಾದಾಗ ಕೆಲವೊಮ್ಮೆ ನೀವು ಸಹನೆ ತಂದುಕೊಂಡು ಮತ್ತೆರಡು ಅವಕಾಶಗಳನ್ನು ಅವರಿಗೆ ಕೊಟ್ಟು ನೋಡಿ. ಒಮ್ಮೆ ನಿಮ್ಮ ಸಹನೆಯ ಮಟ್ಟ ಮೀರಿದೆ ಎಂದು ಅರಿತ ಕೂಡಲೇ ಆ ವ್ಯಕ್ತಿಯನ್ನು ನಿಮ್ಮ ಕಾಂಟ್ಯಾಕ್ಟ್, ವಾಟ್ಸಪ್, ಇತರ ಎಲ್ಲ ಮೀಡಿಯಾಗಳಿಂದ ಬ್ಲಾಕ್ ಮಾಡಿ. ಸಂಬಂಧಗಳು ಯಾವಾಗಲೂ ನದಿಯ ಹಾಗೆ ಹಾಯಾಗಿ ಹರಿಯುವಂತಿರಬೇಕು. ಚಿಕ್ಕ ಪುಟ್ಟ ಅಡೆತಡೆಗಳು ಬಂದರೂ ಅವನ್ನು ದಾಟಿ ಹರಿಯುವಷ್ಟು ಸಹನೆ ನದಿಗೆ ಇದ್ದೇ ಇರುತ್ತದೆ. ಆದರೆ ಒಂದು ಬೆಟ್ಟ ಅಡ್ಡ ಬಂದು ನದಿಯನ್ನು ಮೇಲ್ಮುಖವಾಗಿ ಹರಿಯಬೇಕು ಎಂದು ಹೇಳಿದರೆ ನದಿ ಬೆಟ್ಟವನ್ನು ಸುತ್ತುವರಿದುಕೊಂಡಾದರೂ ಸರಿ ಕೆಳಮುಖವಾಗಿಯೇ ಹರಿಯುತ್ತದೆ. ಮನುಷ್ಯರ ಸಂಬಂಧಗಳು ಸಹ ಅದೇ ರೀತಿ. ನೀವು ಒಬ್ಬ ವ್ಯಕ್ತಿಯನ್ನು ಬ್ಲಾಕ್ ಮಾಡುವುದರಿಂದ ನಿಮಗೆ ಎಷ್ಟು ಶಾಂತಿ, ನೆಮ್ಮದಿ ಸಿಗುತ್ತದೆಯೋ ಅಷ್ಟೇ ಶಾಂತಿ, ನೆಮ್ಮದಿ ಅವರಿಗೂ ಕೊಡುತ್ತೀರಿ. ಅಂತಹ ಕಸಿವಿಸಿ, ಬೇಸರದ ಭಾವನೆಯಲ್ಲಿ ನಟನೆ ಮಾಡುತ್ತಾ ಆಪ್ತರ ರೀತಿ ಇರುವುದು ಇಬ್ಬರಿಗೂ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಉಸಿರು ಕಟ್ಟಿಸುವ ವಾತಾವರಣದಲ್ಲಿ ಜೀವಿಸುವುದು ಅಪಾಯಕಾರಿ. ಅದಕ್ಕಿಂತ ದೇವರ ನಾಮ ಜಪ ಮಾಡುತ್ತಾ ಇರುವುದು ಒಳ್ಳೆಯದಲ್ಲವೇ? ಅಯ್ಯೋ, ನನಗೆ ಇರುವ ಆಪ್ತರು ಒಬ್ಬರೇ ಒಬ್ಬರು, ಅವರನ್ನು ಬ್ಲಾಕ್ ಮಾಡಿ ನಾನು ಏನು ಮಾಡಲಿ ಎಂದು ಭಾವಿಸಿ ನೀವು ಅವರಿಗೆ ಗುಲಾಮರಾಗಿ ಬದುಕುವ ಅವಶ್ಯಕತೆ ಇಲ್ಲ. ಒಂದು ಇರುವೆ, ಪಕ್ಷಿ ಅಥವಾ ನಿಮ್ಮ ಮನೆ ಮುಂದೆ ಇರುವ ಗಿಡ, ಮರದ ಬಳಿ ದಿನವೂ ಹೋಗಿ 10 ನಿಮಿಷ ಮಾತನಾಡಿ. ಪ್ರಾಣಿ, ಪಕ್ಷಿ, ಗಿಡಮರಗಳು ಮನುಷ್ಯರಷ್ಟು ವಿಷಕಾರಿಯಲ್ಲ. ಇರುವ ಜೀವನವನ್ನು ಸಾಧ್ಯವಾದಷ್ಟು ಸ್ವತಂತ್ರವಾಗಿ, ಹಾಯಾಗಿ, ಶಾಂತಿಯಿಂದ ಕಳೆಯಲು ಪ್ರಯತ್ನಿಸಿ. ಧನ್ಯವಾದಗಳು. GCV.